ಸಂಘಟಿತ ವಲಯ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರೋಂತಹ ನೌಕರರೇ, ಕಾರ್ಮಿಕರೇ, ಪಿಂಚಣಿದಾರರೇ, ಅದರಲ್ಲೂ ವಿಶೇಷವಾಗಿ ನಿವೃತ್ತ ನೌಕರರೇ, ಪಿಂಚಣಿದಾರರೇ, KSRTC ನೌಕರರೇ, BMTC ನೌಕರರೇ, ಎಲ್ಲ ನೌಕರರಿಗೆ ಒಂದು ವಿಶೇಷವಾದ ಸುದ್ದಿ ಬರ್ತಾ ಇದೆ. ಪಿಂಚಣಿದಾರರ ಕನಿಷ್ಠ ಪಿಂಚಣಿಯ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ನೌಕರರು, ಪಿಂಚಣಿದಾರರು ಕನಿಷ್ಠ ಪಿಂಚಣಿಯನ್ನು 7,500 ರೂಪಾಯಿಗಳನ್ನು ಕೊಡಬೇಕು ಅಂತ ಹೇಳಿ ಹಲವು ದಿನಗಳಿಂದ ಮನವಿಯನ್ನು ಮಾಡ್ತಾಯಿದ್ರು. ಈ ಮನವಿಗೆ ಸ್ಪಂದಿಸಿದಂಥ ಸರ್ಕಾರ 7,500 ರೂಪಾಯಿ ಕನಿಷ್ಠ ಪಿಂಚಣಿಯ ಬಗ್ಗೆ ಸಂಸತ್ನಲ್ಲಿ ಒಂದು ಲೇಟೆಸ್ಟ್ ಅಪ್ಡೇಟನ್ನು ಕೊಟ್ಟಿದೆ. ಯಾವಾಗ ಈ ಪಿಂಚಣಿ ಹೆಚ್ಚಳ ಆಗತ್ತೆ, ಸರ್ಕಾರದ ತೀರ್ಮಾನ ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸುಮಾರು 10 ವರ್ಷಗಳಿಂದ ನಿರಂತರವಾದ ಹೋರಾಟವನ್ನು ಮಾಡ್ಕೊಂಬರ್ತಾಯಿದ್ದೀವಿ. ಏನು? ಕನಿಷ್ಠ ಪಿಂಚಣಿ 7,500 ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಅಂತ. ಆದರೆ ಇದುವರೆಗೂ ಸರ್ಕಾರ ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಮಾಡೋ ಬಗ್ಗೆ ತೀರ್ಮಾನವನ್ನು ಕೈಗೊಂಡಿರಲಿಲ್ಲ. ಈಗ ಕೇಂದ್ರ ಸರ್ಕಾರ ಕನಿಷ್ಠ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಸಂಸತ್ನಲ್ಲಿ ಒಂದು ವಿಶೇಷವಾದ ಮಾಹಿತಿಯನ್ನು ಕೊಟ್ಟಿದೆ. ಆ ಮಾಹಿತಿ ಏನು ಅನ್ನೋದ್ರ ಬಗ್ಗೆ ಇಲ್ಲಿದೆ ವಿವರವಾದ ಮಾಹಿತಿ. ಸ್ನೇಹಿತರೆ, ನೌಕರರ ಸಾಮಾನ್ಯ ಭವಿಷ್ಯ ನಿಧಿ EPFOದ ಮಹತ್ವದ ನೌಕರರ ಪಿಂಚಣಿ ಯೋಜನೆ ಎಂಪ್ಲಾಯೀಸ್ ಪೆನ್ಷನ್ ಸ್ಕೀಮ್ 95 ಅಡಿಯಲ್ಲಿ ಏನು ಮಿನಿಮಮ್ ಪೆನ್ಷನನ್ನು ಹೆಚ್ಚಳ ಮಾಡೋ ಬಗ್ಗೆ, ಮಿನಿಮಮ್ ಪೆನ್ಷನನ್ನು 7,500 ರೂಪಾಯಿಗಳಿಗೆ ಹೆಚ್ಚಳ ಮಾಡುವ ಬಗ್ಗೆ ಪಿಂಚಣಿದಾರರು ಬಹಳ ವರ್ಷಗಳಿಂದ, ಒಂದು ದಶಕಗಳಿಂದ ಬೇಡಿಕೆಗಳನ್ನು ಇಡ್ತಾ ಬರ್ತಾಯಿದ್ರು. ಈ ಬೇಡಿಕೆಗೆ ಈಗ ಮತ್ತೊಮ್ಮೆ ಪಾರ್ಲಿಮೆಂಟಲ್ಲಿ ಚರ್ಚೆಗೆ ಬಂದಿದೆ. ಯಾವಾಗ ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಕಡೆಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರ EPS 95 ಪಿಂಚಣಿ ಬಗ್ಗೆ ಹೆಚ್ಚಳದ ಬಗ್ಗೆ ಮೌನ ಮುರಿದಿದೆ. ಇತ್ತೀಚೆಗೆ ಲೋಕಸಭೆಯಲ್ಲಿ ಸಂಸದ NK ಪ್ರೇಮಚಂದ್ರನ್ ಅವರು ಕೇಳಿದಂತಹ ಪ್ರಶ್ನೆಗೆ ಲಿಖಿತ ಉತ್ತರವನ್ನು ನೀಡಿದಂತಹ ಕೇಂದ್ರ ಸರ್ಕಾರದ ಕಾರ್ಮಿಕ ಹಾಗೂ ಉದ್ಯೋಗ ಖಾತೆಯ ಸಚಿವರಾದ ಡಾಕ್ಟರ್ ಮನ್ಸುಖ್ ಮಾಂಡವಿಯಾರವರು ಮಾಹಿತಿಯನ್ನು ನೀಡಿದರೆ, ಪಿಂಚಣಿ ಪರಿಷ್ಕರಣೆ ಕುರಿತಂತೆ ಸ್ಪಷ್ಟನೆಯನ್ನು ನೀಡಿದರೆ. ಕಳೆದ ವಾರ, ಈಗ ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಸಂಸತ್ನ ಅಧಿವೇಶನ ನಡೀತಾ ಇದೆ. ಇದೇ ತಿಂಗಳ 9, 10, 11ರಂದು ನಮ್ಮ NSC ಕಡೆಯಿಂದ ಬೃಹತ್ ಹೋರಾಟವನ್ನು ಮಾಡಿದ್ರು. ದೆಹಲಿಯ ಜಂತರ್ ಮಂತರ್ನಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳನ್ನು, ಹಣಕಾಸು ಸಚಿವರನ್ನು, ಮನ್ಸುಖ್ ಮಾಂಡವಿಯಾ ಅವರನ್ನು, ಹಲವಾರು ಸಚಿವರನ್ನು ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದರು. ಸಂಸದರನ್ನು ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದರು. ಅದರಲ್ಲೂ ಕೊಲ್ಲಾಪುರದ ಸಾವು ಮಹಾರಾಜರವರಿರ್ಬೋದು, ಪುಣೆಯ ವೇದ ಅವರು ಹಾಗೂ ಕರ್ನಾಟಕದ ಕೆಲವೊಂದು ಸಂಸದರನ್ನು ಭೇಟಿ ಮಾಡಿದರು. ಅವರೆಲ್ಲರೂ ಭರವಸೆಯನ್ನು ಕೊಟ್ಟಿದ್ದರು, ಸಂಸತ್ನಲ್ಲಿ ಈ ವಿಚಾರವನ್ನು ಚರ್ಚೆಗೆ ಮಾಡ್ತೀವಿ, EPFO ಪೆನ್ಷನನ್ನು ಕೊಡಿಸೋದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ. ಇದೇ ಮುಂದಿನ ತಿಂಗಳು 2ನೇ ತಾರೀಕುವರೆಗೂ ಸಂಸತ್ ಅಧಿವೇಶನ ಇತ್ತು. ಆದರೆ ಕಳೆದ ವಾರ ಪಿಂಚಣಿದಾರರ ಬಹುದಿನದ ಬೇಡಿಕೆಗೆ ಬಗ್ಗೆ ಧ್ವನಿ ಎತ್ತಿದಂಥ ಸಂಸದ NK ಪ್ರೇಮಚಂದ್ರನ್ರವರು EPFO ಪಿಂಚಣಿ ಪರಿಷ್ಕರಣೆಯ ಉನ್ನತ ಅಧಿಕಾರದ ಮೇಲ್ವಿಚಾರಣಾ ಸಮಿತಿ CBT ಶಿಫಾರಸುಗಳನ್ನು ಜಾರಿ ಮಾಡುವ ಬಗ್ಗೆ ಸರ್ಕಾರದಲ್ಲಿ ಯಾವುದಾದ್ರೂ ಯೋಜನೆಗಳಿದೆಯಾ? ಈ ಮೇಲ್ವಿಚಾರಣಾ ಸಮಿತಿ ನಿಮಗೆಲ್ಲರಿಗೂ ಗೊತ್ತಿದ್ದಾಗೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿರವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಆಗಿತ್ತು. ಆ ಸಮಿತಿ ವರದಿಯನ್ನು ಕೂಡ ಕೊಟ್ಟಿತ್ತು. ಆ ವರದಿ ಈಗ ಕಾರ್ಮಿಕ ಇಲಾಖೆಯಲ್ಲಿ ಪರಿಶೀಲನೆಯಲ್ಲಿ ಇದೆ. ಈ ಸಮಿತಿ ಕೊಟ್ಟಂಥ ವರದಿಯನ್ನು ಜಾರಿಗೆ ತರೋ ಬಗ್ಗೆ ಏನಾದರೂ ಚರ್ಚೆ ಇದೆಯಾ ಅಂತ ಹೇಳಿ ಕೇಳಿದ್ದಕ್ಕೆ
ಹಾಗೂ ಈ ಶಿಫಾರಸುಗಳ ಬಗ್ಗೆ ಅಧ್ಯಯನ ಮಾಡಲಾಗಿದೆಯೇ ಎಂಬ ಕೇಳಿದಂತೆ ಸುಮಾರು ಒಂದು 5 ಕ್ವಶನನ್ನು ಕೇಳಿದರು. ಈ 5 ಕ್ವಶನ್ಗೆ ಸಂಬಂಧಪಟ್ಟ ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರ ಕೆಲವೊಂದು ಅಪ್ಡೇಟ್ಗಳನ್ನು ಕೊಟ್ಟಿದೆ. ಈ ಅಪ್ಡೇಟಲ್ಲಿ ಸಂಸದ NK ಪ್ರೇಮಚಂದ್ರನ್ರವರ ಪ್ರಶ್ನೆಗೆ ಲಿಖಿತ ಉತ್ತರವನ್ನು ನೀಡಿದಂತಹ ಕೇಂದ್ರದ ಕಾರ್ಮಿಕ ಹಾಗೂ ಉದ್ಯೋಗ ಖಾತೆಯ ಸಚಿವರಾದ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಅವರು ಸರ್ಕಾರವು ಪ್ರಸ್ತುತ ವ್ಯವಸ್ಥೆಯನ್ನು ಹೇಗೆ ನಿರ್ವಹಿಸ್ತಾ ಇದೆ ಎಂಬುದನ್ನು ವಿವರಿಸುತ್ತಾ ಪಿಂಚಣಿಯ ಸುಸ್ಥಿರತೆ ಬಗ್ಗೆ ವಿವರಣೆಯನ್ನು ನೀಡಿದರು. ಆದರೆ ಕನಿಷ್ಠ ಪಿಂಚಣಿ ಏರಿಕೆ ಅಥವಾ ಅನುಷ್ಠಾನ ಸಮಿತಿಯ ಶಿಫಾರಸುಗಳನ್ನು ಜಾರಿಗೊಳಿಸುವ ಬಗ್ಗೆ ಸರ್ಕಾರದ ಮುಂದೆ ತಕ್ಷಣದ ಕ್ರಮ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿ ತಿಳಿಸಿದ್ದಾರೆ. ಅಂದರೆ ನಾವು ಮಾಡದೇ ಇಲ್ಲ ಅಂತ ಏನು ಹೇಳಿಲ್ಲ, ಮಾಡ್ತೀವಿ ಆದರೆ ತಕ್ಷಣ ಮಾಡೋದಿಲ್ಲ. ಅಂದರೆ ಈ ವರ್ಷ ಮಾಡದೇ ಇದ್ದರೆ ಮುಂದಿನ ವರ್ಷನಾದರೂ ಮಾಡ್ಬೋದು, ಆಚೆ ಮುಂದಿನ ವರ್ಷನಾದರೂ ಮಾಡ್ಬೋದು, ಆದರೆ ತಕ್ಷಣ ಮಾಡುವಂಥ ಯಾವುದೇ ಯೋಜನೆ ಇಲ್ಲ ಅಂತ ಹೇಳಿ ಮಾಹಿತಿಯನ್ನು ನೀಡಿದ್ದಾರೆ. ಸರ್ಕಾರವು EPF 95 ಅಡಿಯಲ್ಲಿ ಈಗಾಗಲೇ ಕನಿಷ್ಠ ಪಿಂಚಣಿ 1,000ವನ್ನು ನೀಡ್ತಾ ಇದೆ. ಕಾರ್ಮಿಕ ಸಚಿವರು ಇದನ್ನು ಪುನರುಚ್ಚರಿಸಿದ್ದಾರೆ. ಸರ್ಕಾರವು ಪ್ರತಿ ವರ್ಷ EPSಗೆ 1.16% ಕೊಡುಗೆಯನ್ನು ನೀಡುತ್ತೆ. ಇದನ್ನು ಒಳಗೊಂಡಂತೆ ಬಜೆಟನ್ನು ಬೆಂಬಲಿಸುವ ಮೂಲಕ ಬಜೆಟ್ರಿ ಬೆನಿಫಿಟ್ಸನ್ನು ಕೊಡುವಂಥ ಮೂಲಕ ಪಿಂಚಣಿದಾರರಿಗೆ ಕನಿಷ್ಠ ಪಿಂಚಣಿಯನ್ನು ಪಾವತಿ ಮಾಡಲಾಗ್ತಾ ಇದೆ ಅಂತ ಹೇಳಿ ತಿಳಿಸಿದರೆ, ಲೋಕಸಭೆಯಲ್ಲಿ ನೀಡಿದ ಉತ್ತರದಲ್ಲೂ ಕೂಡ EPFOದ EPS 95 ಯೋಜನೆ ಅಡಿಯಲ್ಲಿ ಕನಿಷ್ಠ ಪಿಂಚಣಿ ಹೆಚ್ಚಿಸುವ ಬಗ್ಗೆ ಸರ್ಕಾರ ತನ್ನ ನಿಲುವನ್ನು ಸ್ಪಷ್ಟಪಡಿಸಿದೆ. ಹೆಚ್ಚಿನ ಪಿಂಚಣಿ ಅನುಷ್ಠಾನ ಹಾಗೂ ಸ್ಥಿರ ನಿಧಿಯಂತಹ ನಡೆಯುತ್ತಿರುವ ಪ್ರಯತ್ನವನ್ನು ಎತ್ತಿ ತೋರಿಸುತ್ತೆ ಅಂತಲೇ ಹೇಳ್ಬೋದು. ಸರ್ಕಾರ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದೆ. ಅಂದರೆ ಈ ವರ್ಷ ಯಾವುದೇ ಕಾರಣಕ್ಕೂ ಈ ಬಜೆಟ್ ಸಮಯದಲ್ಲಿ ಯಾವುದೇ ಕಾರಣಕ್ಕೂ EPFO ಹೈಯರ್ ಪೆನ್ಷನನ್ನು ಮಾಡೋದ್ರ ಬಗ್ಗೆ ಯಾವುದೇ ಯೋಜನೆ ಇಲ್ಲ ಅಂತ ಹೇಳಿ ತಿಳಿಸಿದೆ. ಪಿಂಚಣಿದಾರರು ಮಾಸಿಕವಾಗಿ ನೀಡುತ್ತಿರುವಂಥ 1,000 ರೂಪಾಯಿ ಕನಿಷ್ಠ ಪಿಂಚಣಿ ಅಗತ್ಯತೆಗಳನ್ನು ಪೂರೈಸಲು ಸಾಕಾಗುವುದಿಲ್ಲ. ಅಂದರೆ ನಿಮಗೆ ಮೊದಲೇ ಹೇಳಿದ ಹಾಗೆ 1,000 ರೂಪಾಯಿ ಒಳ್ಳೆ ಊಟ ಬರೋದಿಲ್ಲ. ಒಂದು ಗ್ಯಾಸ್ ತಗೊಂಡ್ರು 1,000ದ ಮೇಲೆ ಹೋಗುತ್ತೆ. ಇಬ್ಬರು ಕರೆಕ್ಟಾಗಿ ಕುತ್ಕೊಂಡು ಊಟ ಮಾಡಿದ್ರೆ 1,000 ರೂಪಾಯಿ ಸಾಕಾಗಲ್ಲ. ನಿನ್ನ ವಯೋಸಹಜ ಕಾಯಿಲೆಯ ಮೆಡಿಷನ್ಗಳನ್ನು ಹಾಗೂ ಡಾಕ್ಟ್ರ್ ಟ್ರೀಟ್ಮೆಂಟನ್ನು ಹೇಗೆ ಪಡ್ಕೊಳ್ಳೋಕ್ಕೆ ಸಾಧ್ಯ 1,000 ರೂಪಾಯಲ್ಲಿ? ಹಾಗಾಗಿ ನೌಕರ ಸಂಘಗಳು ಹಾಗೂ ಪಿಂಚಣಿದಾರರು ನಿರಂತರವಾಗಿ ವಾದಿಸುತ್ತಾ ಕನಿಷ್ಠ ಪಿಂಚಣಿಯನ್ನು 7,500 ರೂಪಾಯಿಗೆ ಹೆಚ್ಚಿಸಬೇಕು ಅಂತ ಹೇಳಿ ದೀರ್ಘಕಾಲದ ಬೇಡಿಕೆಯನ್ನು ಕೊಟ್ಟಿದ್ದರು. ಆದಾಗ್ಯೂ ಕೂಡ ಯಾವುದೇ ಹೆಚ್ಚಳವನ್ನು ಪಿಂಚಣಿ ನಿಧಿಯ ಆರ್ಥಿಕ ಸುಸ್ಥಿರತೆ ಹಾಗೂ ಭವಿಷ್ಯದ ಹೊಣೆಗಾರಿಕೆಯೊಂದಿಗೆ ಸಮತೋಲನ ಮಾಡಬೇಕು ಅಂತ ಹೇಳಿ ಸರ್ಕಾರ ಸ್ಪಷ್ಟಪಡಿಸಿದೆ. ಹಾಗಾಗಿ ಸರ್ಕಾರದ ನಿಲುವು ಸಿಂಪಲ್ಲು. ಈಗ ತಕ್ಷಣ EPFO 95ನ ಪೆನ್ಷನನ್ನು ಹೆಚ್ಚಳ ಮಾಡುವಂಥ ಯಾವುದೇ ಯೋಚನೆ ಇಲ್ಲ. ಆದರೆ ಮುಂದೆ ಅಧ್ಯಯನ ಸಮಿತಿ, ಮೇಲ್ವಿಚಾರಣಾ ಸಮಿತಿ ಕೊಟ್ಟಂಥ ವರದಿಯನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂಥ ಸಾಧ್ಯತೆ ಇದೆ ಅಂತ ಹೇಳಿ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಕಾರ್ಮಿಕ ಸಚಿವರೇ, ದಯವಿಟ್ಟು EPFO ನೌಕರರು, ಕಾರ್ಮಿಕರು, ಪಿಂಚಣಿದಾರರ ಸಮಸ್ಯೆಗಳಿಗೆ ಸ್ಪಂದಿಸಿ. ಅದು ನಿಮ್ಮ ಕರ್ತವ್ಯ. EPFO ನೌಕರರು ದೇಶ ಕಟ್ಟುವಂಥ ಕೆಲಸವನ್ನೇ ಮಾಡಿದರೆ ಅವರು ರಿಟೈರ್ಡ್ ಆಗಿದ್ದರೂ ಕೂಡ ದೇಶಕ್ಕೆ ಅವರಿಂದ ಉಪಯೋಗನೇ ಆಗತ್ತೆ. ಯಾವುದೋ ಒಂದು ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡಿ ಅವರು ಅದರಿಂದ ಬರೋಂಥ ಲಾಭದಲ್ಲಿ ದೇಶ ಕಟ್ಟುವಂಥ ಕೆಲಸವನ್ನು ಖಂಡಿತವಾಗಿಯೂ ಮಾಡಿದ್ದಾರೆ. ನಾವು ಭಿಕ್ಷೆ ಕೇಳ್ತಾ ಇಲ್ಲ. ದಯವಿಟ್ಟು EPFO ಪಿಂಚಣಿದಾರರಿಗೆ 7,500 ರೂಪಾಯಿ ಕನಿಷ್ಠ ಪಿಂಚಣಿಯನ್ನು ತಕ್ಷಣ ನೀಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಂತ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.